ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿನಿ ಸೃಷ್ಟಿ ಪಾಟೀಲ್ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಹಾಗೂ ಅಪೂರ್ವ ಮೂಲಿಮನಿ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಗಳಿಸಿ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಂಸ್ಥೆಯ ಸಾಧನೆಯ ಮುಕುಟಕ್ಕೆ ಗರಿಯನ್ನು ನೀಡಿದ್ದಾರೆ. ರವಿವಾರ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಸಾಧನೆಗೈದ ಇಬ್ಬರು ವಿದ್ಯಾರ್ಥಿನಿಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಪ್ರೋತ್ಸಾಹ ಧನವನ್ನು ನೀಡಿ ಗೌರವಿಸಿದರು. ಈ ವೇಳೆ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡರು, ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯು ರಾಜ್ಯದಲ್ಲಿಯೇ ಅತಿ ಹೆಚ್ಚು ರ್ಯಾಂಕ್ಗಳನ್ನು ನೀಡುವ ಭರವಸೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇಲ್ಲಿ ನೀಟ್, ಸಿಇಟಿ, ಜೆಇಇ ಪರೀಕ್ಷೆಗಳಲ್ಲೂ ಉತ್ತಮ ಫಲಿತಾಂಶ ಬರುತ್ತಿದ್ದು, ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಎಂದರು. ಸಂಸ್ಥೆಯ ಅಧ್ಯಕ್ಷರಾದ ಎಂಎಸ್ ಪಾಟೀಲರು ಸಣ್ಣದಾಗಿ ಆರಂಭಿಸಿದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಎಂಎಸ್ ಪಾಟೀಲರು ಶೈಕ್ಷಣಿಕ ತತ್ವಜ್ಞಾನಿಯಾಗಿದ್ದಾರೆ. ನಮ್ಮ ಮತಕ್ಷೇತ್ರವು ಶೈಕ್ಷಣಿಕವಾಗಿ ಯಾವಾಗಲೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ ಎಂದು ಶಾಸಕರು ಶ್ಲಾಘಿಸಿದರು. ರಾಜ್ಯ ಮಟ್ಟದಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಅತಿ ಹೆಚ್ಚಿನ ಅಂಕಗಳಿಂದ ಇವತ್ತು ಪಡೆದು ಪಾಸಾದಂಥ ಪ್ರಥಮ ಸ್ಥಾನದಲ್ಲಿ ಇವತ್ತು ಆಯ್ಕೆಗೊಂಡಂಥ ಇವತ್ತು ಸೃಷ್ಟಿ ಪಾಟೀಲ್ ವಿದ್ಯಾರ್ಥಿನಿಯಲ್ಲಿ ಸಾಲೋಡಿಗೆಯ ಅಪೂರ್ವ ಮೂಲಿಮನಿ ಅವರು 2ನೇ ರ್ಯಾಂಕ್ ಬಂದು ಪಾಸ್ ಆಗಿದ್ದಾರೆ. ಬಹಳ ಇಡೀ ತಾಲೂಕಿಗೆ ಒಂದು ಸಂತೋಷ ತರತಕ್ಕಂಥ ವಿಷಯ. ವಿಶೇಷವಾಗಿ ಇವತ್ತು ಈ ನಮ್ಮ ನಾಗರಬೆಟ್ಟದಲ್ಲಿರ್ತಕ್ಕಂಥ ಆಕ್ಸ್ಫರ್ಡ್ ಸಂಸ್ಥೆ ಏನಿದೆ, ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಇವತ್ತು ಒಂದು ಏಕೈಕ ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿ ವರ್ಷ ಹೈಯೆಸ್ಟು ಇವತ್ತು ನೀಟುನಲ್ಲಿ ಪಾಸ್ ಆಗ್ತಕ್ಕಂಥವ್ರು, ಮೆಡಿಕಲ್ಲು, ಅದೇ ರೀತಿಯಾಗಿ ಸಿಇಟಿಯಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಪಡೆದು ಇಂಜಿನಿಯರಿಂಗ್ ಸೇರ್ತಕ್ಕಂಥವ್ರು ಅತಿ ಹೆಚ್ಚು. ಆಮೇಲೆ 100% ರಿಸಲ್ಟ್ ಈ ಸಂಸ್ಥೆಯದ್ದು 75-80% ಅಷ್ಟು ಡಿಸ್ಟಿಂಗ್ವಿಶ್ಡ್ ಸ್ಟೂಡೆಂಟ್ಸ್. ಇವತ್ತು ಈ ಸಂಸ್ಥೆಗಳು, ಇದು ಒಂದು ಸಂಸ್ಥೆ ಇದೆ, ಆಮೇಲೆ 2ನೇ ಸಂಸ್ಥೆ ನಮ್ಮ ಅದು ಕೂಡ ಆಕ್ಸ್ಫರ್ಡ್ ಅಲ್ಲ, ಅದು ಎಕ್ಸ್ಪರ್ಟ್ ಅಲ್ಲ, 2 ಸಂಸ್ಥೆ. ಅದರಲ್ಲಿ ವಿಶೇಷವಾಗಿ ಇಡೀ ತಾಲೂಕಿಗೇನೆ, ಜಿಲ್ಲೆಗೇನೆ, ರಾಜ್ಯಕ್ಕೇನೆ ಕೂಡ ಒಂದು ಗುರುತಿಸಿಕೊಂಡಂತ ಸಂಸ್ಥೆ ಆಗಿದ್ದಾವೆ. ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಅವರು ಲಕ್ಷ್ಯ ಕೊಡ, ಮಕ್ಕಳಿಗೆ ವಿಶೇಷವಾಗಿ ಬಹಳ ಸಹಾಯ ಹಸ್ತದಿಂದ ಮತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೆಲವೊಂದು ಜನಕ್ಕೆ ಕೊಡುವ ಮುಖಾಂತರ ತಂದೆ ಆದಂಥ ಒಂದು ಮೆರಗನ್ನು ಇವತ್ತು ಮೆರೆದಿದ್ದಾರೆ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಂಎಸ್ ಪಾಟೀಲ್ರು ಬಹಳ ಹಾರ್ಡ್ ವರ್ಕಿಂಗ್. ಅವರು ವಿದ್ಯೆಯನ್ನ ಬಹಳಷ್ಟು ಕಲೀಲಿಲ್ಲ, ಆದರೆ ಆ ವಿದ್ಯೆದ ಇರುವಂತ ಬದಲಾವಣೆ ಏನ್ ತರಲಿಕ್ಕೆ ಸಾಧ್ಯ, ಶಿಕ್ಷಣದಿಂದ ಬದಲಾವಣೆ ಏನ್ ತರಲಿಕ್ಕೆ ಸಾಧ್ಯ ಅಂತ ಅವರಿಗೆ ಮನವರಿಕೆ ಆಯ್ತು. ಆ ಮನವರಿಕೆ ಆದ ನಂತರ ಸಣ್ಣ ಪ್ರಮಾಣದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದವರು ಇವತ್ತು ಸುಮಾರು 4,500 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. 4,500 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ.
ಮುದ್ದೇಬಾಳದಲ್ಲಿ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈಗ ಬಾಗಲಕೋಟೆ ಕೂಡ ಒಂದು ಕೇಂದ್ರವನ್ನಾಗಿ ಮಾಡ್ಬೇಕಂತಾರೆ. ಅವರು ಒಂದು ಅಪಾರವಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿ ಜೊತೆವಾಗಿ ಅವರು ಒಂದು ಶಿಕ್ಷಣ ರಂಗದಲ್ಲಿ ನಾನು ಅವರಿಗೆ ಹೇಳಬೇಕಾದ್ರೆ ಅವರು ಒಬ್ಬ ತತ್ವಜ್ಞಾನಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟು ಪರಿಶ್ರಮದಿಂದ ಇವತ್ತು ತಮ್ಮ ಜೀವನದಲ್ಲಿ ಆದಂತಹ ಕೊರತೆಯನ್ನ ಮುಂದಿನ ಭವಿಷ್ಯದಲ್ಲಿ ಯಾವ ಮಕ್ಕಳಿಗೂ ಆಗ್ಬಾರ್ದು ಅನ್ನುವಂಥ ಒಂದು ಸಂಕಲ್ಪ ಮಾಡ್ಕೊಂಡು ಈ ಸಂಸ್ಥೆಗಳೇನೇನು ಹುಟ್ಟಾಕಿದ್ದಾರೆ ಅವ್ರಿಗೆ ಮತ್ತೇನು ಅನ್ಬೇಕು, ತತ್ವಜ್ಞಾನಿನೇ ಅನ್ಬೇಕು. ಸೊ ಅವ್ರಿಗೆ ಇಂತಹ ಶಿಕ್ಷಣ ಹಲವಾರು ಸಂಸ್ಥೆಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ. ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ, ಪ್ರಸಕ್ತ ವರ್ಷದ SSLC ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 4ನೇ ರ್ಯಾಂಕ್ ಗಿಟ್ಟಿಸಿಕೊಂಡು ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲೂ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವಿದ್ದು, ಬಾಗಲಕೋಟೆಯ ವಿದ್ಯಾಗಿರಿಯಲ್ಲೂ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಆರಂಭಿಸಲಾಗಿದೆ ಎಂದು ವಿವರಿಸಿದರು. ಯಾರನ್ನು ಹೈಜಾಕ್ ಮಾಡುವುದಿಲ್ಲ, ನಮ್ಮದು ನೈಜ ಫಲಿತಾಂಶ. ಅಮಿತ್ ಗೌಡ ಪಾಟೀಲ್. ಉತ್ತಮ ಫಲಿತಾಂಶ ನೀಡುವ ನಮ್ಮ ಸಂಸ್ಥೆ ಮೇಲಿರುವ ನಂಬಿಕೆಯಿಂದ ಪಾಲಕರು ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಾವಾಗಿಯೇ ಬಂದು ಅಡ್ಮಿಷನ್ ಮಾಡಿಸುತ್ತಾರೆ. ನಾವು ಯಾರನ್ನು ಹೈಜಾಕ್ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಎಲ್ಲರೂ ನನ್ನ ನಮಸ್ಕಾರಗಳು. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2026 ಸಾಲಿನಲ್ಲಿ SLC ರಿಸಲ್ಟ್ಸ್ ಅಲ್ಲಿ ನಮ್ಮ ಸಂಸ್ಥೆಯಿಂದ ಆಲ್ರೆಡಿ ಒಬ್ಬ ವಿದ್ಯಾರ್ಥಿ 625 ತೆಗೆದಿದ್ದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಕಡಿಮೆ ಆದ ಕಾರಣ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನ ಹಾಕಿದ್ರು. ಅದರಲ್ಲೂ ಸಹಿತ ನಮ್ಮ ಸಂಸ್ಥೆಯ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು 625ಗೆ 625 ತೆಗೆದು ಮತ್ತೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ ಹೆಸರು ಸೃಷ್ಟಿ S ಪಾಟೀಲ್. ಈ ವಿದ್ಯಾರ್ಥಿ 40ರ ವಿದ್ಯಾರ್ಥಿ. ಈ ವಿದ್ಯಾರ್ಥಿ SLC ಮರು ಮೌಲ್ಯಮಾಪನದಲ್ಲಿ 625 ತೆಗೆದು ಮತ್ತೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಹಲವು ವಿದ್ಯಾರ್ಥಿಗಳು ಇನ್ನೂ ಉಳಿದ ಒಂದು 5-6 ವಿದ್ಯಾರ್ಥಿಗಳು ತಮ್ಮ ಒಳ್ಳೆ ಸ್ಕೋರ್ ಅನ್ನು ತೆಗೆದು ಮತ್ತೆ ರಾಜ್ಯಕ್ಕೆ 2 ಮತ್ತು 3 ಮತ್ತು 4ನೇ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಈ ಸಕ್ಸಸ್ ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಮತ್ತೆ ಅವ್ರದ್ದು ಏನೋ ಅವರ ತಂದೆ ಮತ್ತು ತಾಯಿ ಮತ್ತು ವಿದ್ಯಾರ್ಥಿಯ ಗುರಿ ಇರ್ತದಲ್ಲ, ನಾ ಡಾಕ್ಟರ್ ಆಗ್ಬೇಕು, ನಾ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ನಾ ಒಳ್ಳೆ UPSC ಆಗ್ಬೇಕು, ಒಟ್ಟ ಒಂದ್ ಏನಾದ್ರು ಕಾಂಪಿಟೇಟಿವ್ ಮಾಡ್ಬೇಕಂತ ಇರುತ್ತಲ್ಲ, ಈ ಸಕ್ಸಸ್ ಹಿಂಗೆ ಮುಂದೆ ಕಂಟಿನ್ಯೂ ಆಗ್ಬೇಕು. ಅದ್ರ ಜೊತೆಯಾಗಿ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ವಿಷಾದನೀಯ ವಿಚಾರ ಏನಪ್ಪಾ ಅಂದ್ರೆ, ಆಲ್ರೆಡಿ ಮೇ 3ಕ್ಕೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಸರಿಸುಮಾರು 1500ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನ ಬರ್ದಿದ್ರು. ಆ ನೀಟ್ ಎಕ್ಸಾಮ್ ದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತಪ್ಪ ಅಂದ್ರೆ 705 ಬಂದಿತ್ತು. ನಾವು ಎಕ್ಸ್ಪೆಕ್ಟ್ ಸ್ಕೋರ್ ಇದು 700 ಮೇಲೆ 2-3 ವಿದ್ಯಾರ್ಥಿಗಳು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಎಲ್ಲೋ ಕ್ವಶನ್ ಪೇಪರ್ ಗುಜರಾತ್ ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ವಿ. ಇದೇ ತರ ಪೇಪರ್ ಏನಾದ್ರು ಬಂದಿದ್ದಾದಲ್ಲಿ 700ಕ್ಕೆ 2-3 ವಿದ್ಯಾರ್ಥಿಗಳು ನಾವು 700 ಮೇಲೆ ಕೊಡ್ತೀವಿ. ಸರಿಸುಮಾರು 170ಕ್ಕಿಂತ 180 ವಿದ್ಯಾರ್ಥಿ ಈ ವರ್ಷವೂ ಸಹಿತ ನಾವು ಮೆಡಿಕಲ್ ಮಾಡಿ ನಾವು ಆಕ್ಸ್ಫರ್ಡ್ ಒಳ್ಳೆ ರಿಸಲ್ಟ್ ಏನು ಆಕ್ಸ್ಫರ್ಡ್ ಅಂದ್ರೆ ನೀಟ್ ಅಂದ್ರೆ ಆಕ್ಸ್ಫರ್ಡ್ ಇದೆಲ್ಲ ಆದ್ರಿಂದ ಮತ್ತೆ ನಾವು ಪ್ರೂವ್ ಮಾಡ್ತೀವಿ ಅಂತ ನಮ್ಮ ಇನ್ನೊಂದು ಬ್ರಾಂಚ್ ಅನ್ನ ಬಾಗಲಕೋಟೆ ವಿದ್ಯಾಗಿರಿಯಲ್ಲಿ 15 ಕ್ರಾಸ್ ಅಲ್ಲಿ ಆರಂಭ ಮಾಡಿದ್ವಿ. ಆ ವಿದ್ಯಾಗಿರಿಯಲ್ಲಿ ಫಸ್ಟ್ PUC ಅದ್ರ ಜೊತೆಯಾಗಿ 2026-27ನೇ ಸಾಲಿನ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಸಹಿತ ಪ್ರಾರಂಭ. ಲಾಂಗ್ ಟರ್ಮ್ ಕೋರ್ಸ್ ಮತ್ತು PUC ಫಸ್ಟ್ ಇಯರ್ ಅಡ್ಮಿಷನ್ ಆಲ್ರೆಡಿ ಪ್ರಾರಂಭವಾಗಿದ್ದು, ಇನ್ನು ಕೆಲವೇ ದಿನದಲ್ಲಿ PUC ಫಸ್ಟ್ ಇಯರ್ ಕ್ಲಾಸ್ ಪ್ರಾರಂಭ ಮಾಡ್ತೀವಿ. ಇನ್ನು ಯಾವ ವಿದ್ಯಾರ್ಥಿ ಅಡ್ಮಿಷನ್ ತಗೋಬೇಕಂತ ನಮ್ಮ ಆಕ್ಸ್ಫರ್ಡ್ ವಿಚಾರ ಮಾಡಿದಿರಿ, ವಿದ್ಯಾಗಿರಿ 15 ಕ್ರಾಸ್ ಅಲ್ಲಿ ಹೋಗಿ ಅಲ್ಲಿ ಅಡ್ಮಿಷನ್ ತಗೋಬಹುದು. ಒಳ್ಳೆ ವಿದ್ಯಾರ್ಥಿ ಹೈಜಾಕ್ ಮಾಡ್ತಾರ ಅಂತ ಇಲ್ಲ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇರುವೆ ಸಕ್ರಿ ಎಲ್ಲಿರುತ್ತೆ ಇರುವೆ ಬಂದೇ ಬರುತ್ತೆ. ಎಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಅಲ್ಲಿ ಒಳ್ಳೆ ವಿದ್ಯಾರ್ಥಿಗಳು, ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ. ನಾವು ಯಾವ ಒಳ್ಳೆ ರಿಸಲ್ಟ್ ಅಂತ ವಿದ್ಯಾರ್ಥಿಗಳು ನಾವು ಪ್ರೋತ್ಸಾಹ ಮಾಡ್ತೀವಿ. ನಾವು ನಮ್ಮ ಸಂಸ್ಥೆ ರಿಸಲ್ಟ್ ಈ ತರ ಇದೆ, ನಿಮ್ ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಏನೋ ಒಂದು ಆಮೇಶ ಒಡ್ಡಿ ನಮ್ಮ ಸಂಸ್ಥೆ ತಗೊಂಬರಲ್ಲ. ಯಾಕಂದ್ರೆ ಆಮೇಶ ಒಡ್ಡಿ ತಗೊಂಬಂದ್ರೆ ಅವ್ರ ಪೇರೆಂಟ್ಸ್ ಬಹಳ ಜನ ಇರ್ತಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಮುಂದುವರಿ ಯಾವ ಸಂಸ್ಥೆ ಹಚ್ಚಿದ್ರೆ ನಮ್ಮ ರಿಸಲ್ಟ್ ಒಳ್ಳೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ರೀತಿ ಗೊತ್ತಿದೆ. ಯಾಕಂದ್ರೆ ನಾವು ಯಾವುದೇ ಸಂಸ್ಥೆ ನೀವು ಹಚ್ಚಿದ್ರು ಸಹಿತ ಆ ಪೇರೆಂಟ್ಸ್ ವಿಚಾರ ಮಾಡ್ತಾರೆ 2 ವರ್ಷದಲ್ಲಿ ನಮ್ಮ ಮಕ್ಕಳ ಜೀವನ ಉಜ್ವಲ ಆಗುತ್ತೋ ಇಲ್ಲ ಅಂತ ಅವ್ರಿಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ರಿಸಲ್ಟ್ ನಮ್ಮ ಸಂಸ್ಥೆ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಹಲವು ವರ್ಷಗಳಿಂದ ಎಷ್ಟು ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿನಿ
ಸೃಷ್ಟಿ ಪಾಟೀಲ್ ಮಾತನಾಡಿ, ಮೊದಲ ಫಲಿತಾಂಶದಲ್ಲಿ ನನಗೆ 121 ಅಂಕಗಳು ಬಂದಿದ್ದವು. ಆದರೆ 625 ಅಂಕಗಳು ಬರುವ ಆತ್ಮವಿಶ್ವಾಸ ನನಗಿತ್ತು. ಹೀಗಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮರುಮೌಲ್ಯ ಮಾಪನಕ್ಕೆ ಅರ್ಜಿ ಹಾಕಿದ್ದೆ. ಈಗ ಪೂರ್ಣ ಅಂಕಗಳು ಬಂದಿವೆ. ಮುಂದೆ ನೀಟ್ ಪರೀಕ್ಷೆ ಎದುರಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವ ಕನಸಿದ್ದು, ಇದೇ ಸಂಸ್ಥೆಯಲ್ಲಿ ಕಾಲೇಜು ವ್ಯಾಸಂಗ ಮುಂದುವರಿಸುತ್ತೇನೆ ಎಂದಳು. ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದ ಅಪೂರ್ವ ಮೂಲಿಮನಿ ಮಾತನಾಡಿ, ನನ್ನ ತಂದೆ ತಾಯಿ ಇಬ್ಬರು ಕೃಷಿಕರಾಗಿದ್ದಾರೆ. ನಾನು ವಸತಿ ಶಾಲೆಯಲ್ಲೇ ಇದ್ದುಕೊಂಡು 10ನೇ ತರಗತಿ ವ್ಯಾಸಂಗ ಮಾಡಿದ್ದೇನೆ. ಶಿಕ್ಷಕರು ಹಾಗೂ ಪಾಲಕರ ನಿರಂತರ ಪ್ರೋತ್ಸಾಹವೇ ನನ್ನ ಈ ಸಾಧನೆಗೆ ಪ್ರಮುಖ ಕಾರಣವೆಂದಳು. ಹಲೋ ಎವ್ರಿವನ್, ನನ್ನ ಹೆಸರು ಸೃಷ್ಟಿ ಸಿದ್ದನಗೌಡ ಪಾಟೀಲ್ ಅಂತೇಳಿ. ನಾನು 10th ಸ್ಟ್ಯಾಂಡರ್ಡ್ ಮುಗೀತೀಗ. 4th ವಾರ್ಡ್ದಿಂದ ಸ್ಟೂಡೆಂಟ್ ಸ್ಕೂಲ್ ಇತ್ತು ರೀ, ಫಸ್ಟಿಗೆ ಬರಬೇಕಾಗಿತ್ತು ಅಂತೇಳಿ. ಆಮೇಲೆ ಅದನ್ನ ಫೋಟೋ ಕಾಪಿ ಎಲ್ಲ ತರಿಸಿ ಟೀಚರ್ಸಿಗೆ ಚೆಕ್ ಮಾಡಿದ್ಮೇಲೆ ಅದಕ್ಕೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಒಳ್ಳೆ ರಿವ್ಯಾಲ್ಯೂಯೇಷನ್ ಹಾಕಿತ್ತು. ಫಸ್ಟಿಂದಾನೇ ನಮ್ಗೆ ಫಸ್ಟ್ 10th ಫಸ್ಟ್ ಸೆಮಿಸ್ಟರ್ ಎಲ್ಲ ನಮ್ಗೆ IIT ಕೋಚಿಂಗನ್ನು ಹೇಳಿದ್ದೆ ರೀ. ಫುಲ್ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟಿಂಗ್ ಇದ್ದರಿ. ಟೀಚರ್ಸ್ ನಮ್ಗೆ ಬರೀ ಸಿಲೆಬಸ್ಸಿಗೆ ಅಷ್ಟೇ ಅಲ್ಲ, ನಮ್ಗೆ ಅದ್ರ ಜೊತೆ ಎಕ್ಸ್ಟ್ರಾ ನಾಲೆಜ್ ಕೊಡ್ತಿದ್ದೀರಿ. ಬರೀ ನಮ್ಗೆ ಸಿಲೆಬಸ್ಸಿಗೆ ಅಷ್ಟೇ ಸೀಮಿತ ಮಾಡಿದ್ದಿಲ್ರಿ. ಫುಲ್ ಎಲ್ಲ ಪ್ರಿಪ್ರೇಷನ್ ಮಾಡ್ಸ್ಯಾರಿ. ಸೀರೀಸ್ ಎಕ್ಸಾಮ್ಸು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಇಟ್ಟು ನಮ್ಗೆ ಪ್ರಿಪ್ರೇಷನ್ ಮಾಡಿಸಿದ್ರಿಂದ 4 hours ಅಷ್ಟೇ ಓದ್ತಿದ್ದೀನಿ ರೀ. ಜಾಸ್ತಿ ವರ್ಕ್ ಎಲ್ಲ ಸ್ಕೂಲ್ನಾಗೆ ಮಾಡ್ತೀವಿ. ನಾವು ಈ ಸ್ಕೂಲಲ್ಲಿ ವಸತಿ ಶಾಲೆಯಲ್ಲಿ 10th ಎಲ್ಲ ಮುಗಿಸಿದ್ದೇವೆ. ಫಸ್ಟಿಗೆ ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬಂದಾಗ ನಮ್ದು 622 ಬಂದಿತ್ತು. ಆದ್ರೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಬರ್ತೈತೆ ಅಂತ ಹೇಳಿ. ಆಮೇಲೆ ಸ್ಕೂಲ್ ವತಿಯಿಂದ ಎಲ್ಲ ಹೊಳ್ಳೆ ರೀಚೆಕಿಂಗ್ ಹಾಕ್ರಿ, ರಿವ್ಯಾಲ್ಯೂಯೇಷನ್ ಹಾಕೋಣ ನಾವು ಹೊಳ್ಳೆ ಹಾಕಿದ್ದೇವೆ. ಬಟ್ 2 marks ಡಿಫ್ರೆನ್ಸ್ ಆಗಿತ್ತು. ಸ್ಟೇಟಿಗೆ 2nd ರ್ಯಾಂಕ್. ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ 624 ಬಂದೈತಿ. ಜಾಸ್ತಿ ಟೀಚರ್ಸೇ ನಮ್ಗೆ ಓದ್ಕೊಡ್ತಿದ್ರು. ಯಾಕಂದ್ರೆ ನಾವು ವಸತಿ ಇದ್ದೇವೆ, ಹಾಸ್ಟೆಲ್ ಇದ್ದೇವ್ರಿ. ಎಲ್ಲ ಟೀಚರ್ಸೇ ರಾತ್ರಿ ಸ್ಟಡಿ ಅವರ್, ಮಾರ್ನಿಂಗ್ ಸ್ಟಡಿ ಅವರ್. ನಾವು ನಮ್ಗೆ ಎಲ್ಲ ಟೀಚರ್ಸೇ ಎನ್ಕರೇಜ್ ಮಾಡಿದ್ದೀರಿ. ಪಪ್ಪ ಮಮ್ಮಿ ಟೀಚರ್ಸ್ ಇರ್ಲಿಲ್ಲ ಅಂದ್ರೆ ಏನೂ ಆಗ್ತಿರ್ಲಿಲ್ರಿ. ರಾತ್ರಿ ಸ್ಟಡಿ ಅವರ್ಸ್ ಅದು ಎಲ್ಲ ಭಾಳ ಎಲ್ಲ ಟೀಚರ್ಸ್ ಎನ್ಕರೇಜ್ ಮಾಡೋದು. ನಮ್ದು ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಡೌಟ್ ಇದ್ರು ನಾವು ಹೋಗಿ ಕೇಳ್ಬೋದಾಗಿತ್ತು. ಟೀಚರ್ಸ್ ಎಲ್ಲ ಇಂಪಾರ್ಟೆಂಟ್ ರೀ. ಅವ್ರಲಿತ್ರ ನಾವು ಇಷ್ಟು ಮಾಡೇವಂದ್ರೆ ಅವ್ರಲಿತ್ರನೇ ರೀ. ಪಪ್ಪ ಮಮ್ಮಿ ಇಬ್ರು ಫಾರ್ಮರ್ಸ್ ಅದಾರಿ. ಈಗ ನಾವು ಪ್ರೆಸೆಂಟ್ ಕುದುರೆ ಸಾಲೋಡಿಯಲ್ಲಿ ಇರ್ತೇವ್ರಿ. ಪಪ್ಪ ಅಗ್ರಿಕಲ್ಚರಿಸ್ಟ್ ಅದಾರಿ. ಮುಂದೆ ನೀಟೇ ಮಾಡ್ತೇವ್ರಿ. ಇದೇ ಕಾಲೇಜ್. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಪಾಟೀಲ್, ಇಸ್ಮಾಲ್ ಮನಿಯಾರ್, ಸಿದ್ದನಗೌಡ ಪಾಟೀಲ್, ಸಿದ್ದನಗೌಡ ಮುಲೀನ್ಮನಿ, ರೇವಣ್ ಸಿದ್ದಪ್ಪ ಚಲ್ವಾದಿ, ಪ್ರಮೋದ್ ಯರಗಂಟಿ, ರಾಜಶೇಖರ್ ಹಿರೇಮಠ್, ರಾಯನಗೌಡ ತಾತರಡ್ಡಿ, JD ಮುಲ್ಲಾ, ಮಂಜುನಾಥ್ ಮಕ್ನಿ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು, ಪ್ರಮುಖರು ಹಾಗೂ ಗಣ್ಯರು, ಪಾಲಕರು ಉಪಸ್ಥಿತರಿದ್ದರು.